ಪೂಜಾ, ಯಾಕೆ ಇಲ್ಲಿ ಯಾಕೆ ನಿಂತಿ? ಅಲ್ಲಿ ಯಾರು ಕಾಯಕತ್ತಾರ ನಿನಗೆ, ಇಲ್ಲಿ ಬಂದು ನಿಂತಿಯಲ್ಲ. ಈ ಅಂಕಲ್ ಯಾರ? ನಿಮ್ಮ ಕಾಕಾರನ ಇಲ್ಲ ನಿಮ್ಮ ದೊಡ್ಡಪ್ಪಾರ? ನಿಮ್ಮ ಅಪ್ಪಾರ ಅಂತೂ ಗೊತ್ತ ನನಗೆ, ಮತ್ತು ನಿಮ್ಮ ಕಾಕಾರ ನಿಮ್ಮ ದೊಡ್ಡಪ್ಪಾರ ಗೊತ್ತಿದೆ. ಯಾರು ಇವ್ರ? ಅಯ್ಯೋ ಸೂರಜ, ನೀ ಬಂದಿದ್ದು ಭಾಳ ಚಲೋ ಆತ್ ನೋಡು ಸೂರಜ. ಅಲ್ಲ ನೋಡು ಸೂರಜ, ನಾ ಇಲ್ಲೇ ಸುಮ್ ನಿಂತೀನಿ, ನಮ್ಮ ಗೆಳತಿ ಬರ್ತೀನಂದಳ, ಅದಕ್ಕೆ ನಿಂತೀನಿ ಇಲ್ಲೇ. ಇವ್ರ ಅಂಕಲ್ ನೋಡಿ ಬರೀ ಸೀಟಿ ಹೊಡೆದು ಕಾಡ್ಸಕತ್ತಾರ ನನಗೆ. ಹಾಂ, ಕಾಡ್ಸಕತ್ತಾರ? ಅದು ಸಿಟಿ ಹೊಡೆದೊಡ್ದ? ತಡಿ ನಾ ನೋಡ್ಕೊಂತೀನಿ ತಡಿ. ಯಾಕ್ರಿ ಅಂಕಲ್ಲ? ಹಾಂ, ಪಾಪ ಸಣ್ಣ ಹುಡುಗಿಗೆ ಯಾಕೆ ಕಾಡ್ಸಕತ್ತೀರಿ? ಹುಡುಗ್ಯಾರು ಚುಡಾಯಿಸಕತ್ತಾರಣ? ಹಾಂ, ಕಂಪ್ಲೇಂಟ್ ಕೊಡು ನಾನು. ನೋಡ್ ಸೂರಜ, ನಿನ್ ಮುಂದನ ಇಷ್ಟ ಸೀಟಿ ಹೊಡ್ಯಾಕತ್ತಾನ, ನನ್ ಮುಂದೆ ನೀ ಇಲ್ದಾಗ ಎಷ್ಟು ಹೊಡಿಬಾರ್ದು. ಏ ಪೂಜಾ, ಸೂರಜ, ಯಾಕೆ ಇಲ್ಲಾಕ್ ನಿಂತಿರೋ? ಬರ್ರಿ ಅಲ್ಲಿ, ಟೈಮ್ ಆಗೈತೆ. ಎಲ್ಲರೂ ಬರ್ಡೇ ಪಾರ್ಟಿಗೆ ಅಂತ ಬಂದಿರಿ, ಇಲ್ಲಾಕ್ ನಿಂತಿರಿ? ಬರ್ರಿ ಅಲ್ಲಿ ಕೇಕ್ ಮಾಡಿ ಕಟ್ ಮಾಡ್ಬೇಕು ಬರ್ರಿ. ಮಚ ಇಲ್ಲೊಬ್ಬ ನೋಡ್ಲಿ ಅಂಕಲ್, ನೋನ ಸೀಟ್ ಹೊಡ್ಕೊಂಡು ನಿಂತಾನ ಪೂಜಾಗ ಪಾಪ. ಪ್ರಶಾಂತ ನೋಡ್, ನೀನ್ ನನ್ನ ಮ್ಯಾಗ ಒಂದ್ ಸ್ವಲ್ಪನೂ ಕೇರಿಲ್ಲ. ಯಾವ ಬಂದು ಚುಡಾಯಿಸಕತ್ತಾನ ನೋಡ, ಅವ್ಗೇನು ಅನ್ನಲ್ದಾಗ ಕರ್ಕೊಂಡು ಹೋಗಕತ್ತೇನು ಅವನ? ಹಾ, ಚುಡಾಯಿಸಕತ್ತಾನ? ಮಚ ಈ ಕಡೆ ಬಾಯ್. ಅಂಕಲ್ ರೀ, ಯಾಕ್ರಿ ಅಂಕಲ್ ನೋಡಕ್ಕೆ ಇಷ್ಟು ಡಿಸೆಂಟ್ ಇದ್ದಂಗೆ ಅದರಿ, ಅದಕ್ಕೆ ಕಾಡ್ಸಕತ್ತೀರಿ, ಇದಕ್ಕೆ ಸೀಟ್ ಹೊಡ್ಯಾಕತ್ತೀರಿ ನೋಡ್ರಿ. ಮತ್ತೆ ನಮಗೆ ತಲೆ ಕಾಡ್ತಾವ, ಎಷ್ಟು ಹುಡುಗರನ್ನ ಕರೆಸಿ ಬಡದ್ ಬಿಡಾರ. ಮತ್ತೆ ಕಂಪ್ಲೇಂಟ್ ಕೊಟ್ರಿ ಏನಾಕತ್ ಗೊತ್ತ? ನಾವು ಹುಡುಗಿಯಾರನ್ನ ಚುಡಾಯಿಸೋದಕ್ಕೆ ಏನೇನು ಶಿಕ್ಷೆ ಅದಾವ ಗೊತ್ತನ್ರಿ ಅಂಕಲ್? ಅಲ್ಲ ಅವನು ಮಚ, ಇವ್ ಏನ್ರಿ ಅಂಕಲ್ ನನಗೂ ಸೀಟ್ ಹೊಡೆದು ಕಾಡ್ಸಾಕತ್ತಾನ ಲೇಪ. ಅವ್ನ ಕೈ ಏನೋ ಮುಂದ್ ಮಾಡಿ ಹೇಳಕತ್ತಾನ, ಏನಂತ ಅರ್ಥ ಆಗವಲ್ತ. ಏನು ಅವನು ಅಗ್ಗೋ ನೋನ್ ಹಚ್ಚಿ ಕತಿ. ಮಚ ನಮಗೂ ಆಗಲಿತ್ತ ಹಂಗ ತಲೆ ತಿನ್ನಕತ್ತಾನ್ಲಿ, ಬರೀ ಕೈ ಮುಂದೆ ನೋಡಲ್, ಕೈ ಮುಂದೆ ಮಾಡೋದು ಬರೀ ಸೀಟ್ ಹೊಡಿದು. ಈಗ ಆಗಲ್ಲ ಹಂಗ ಕಡೆನ. ಪ್ರಶಾಂತ, ನಂಗೆ ಅಳು ಬರಾಕತ್ತೈತಿ, ನೋಡಲಿ ಹೆಂಗ್ ಸೀಟ್ ಹೊಡ್ಯಾಕತ್ತಾನ ಇನ್ನ ಅಂಕಲ್. ತಡಿ ತಡಿ, ನಾವ್ ಅದೇ ಇಲ್ಲ. ಏ ಅಂಕಲ್ ರೀ, ಯಾಕ್ರಿ ಅಂಕಲ್ ಇಷ್ಟು ಡಿಸೆಂಟ್ ಕಾಡಾತ್ತೀರಿ, ಮತ್ತು ಯಾಕೆ ಹಿಂಗ ಸೀಟ್ ಹೊಡಾಕತ್ತೀರಿ? ನೋಡ್ರಿ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದೀರಿ. ನಾವು ಆತ ಚಲೋ ಇಲ್ಲ, ನಮ್ಮಂಗ ಇನ್ನೊಬ್ರು ಯಾರು ತಲೆ ಕಟ್ಟರ ಆಗಿದ್ರೆ ಇಷ್ಟೊತ್ತಿಗೆ ನಿಮಗೆ ಮಾತಾಡಕ್ಕೆ ಬಿಡೋದು, ಹಣದ ಬಿಡ್ತಿದ್ರ. ಒಯ್ಕೋರಪ್ಪ ನಿಂತ ಲಬ್ ಲಬ್ ಲಬ್. ನಾವು ಹುಡುಗರು ಮಾರಾಯ, ಹುಡುಗ್ಯಾರಲ್ಲ ಅವನವನ. ಮಚ ಒಂದ್ ನಾಲ್ಕು ಬಿಟ್ಟು ಹೋಗೋಣ ನಡಿಲಿ. ಇದು ಅನ್ನಾರ ತಡ್ರಿ ಅವ್ರ ನಮ್ಮ ಚಿಕ್ಕಪ್ಪರ ಆಗ್ಬೇಕ್ರಿ, ಬೇರೆ ಊರಿಂದ ಬಂದಾರ. ಪಾಪ ಅವ್ರಿಗೆ ಕಿವಿ ಕೇಳೋದಿಲ್ಲ, ಮಾತಾಡಕ್ಕೂ ಬರೋದಿಲ್ರಿ. ಹಾ, ಏ ಹೌದನು? ಹೊಗ್ಗು ಮಾರ, ಇನ್ನೂ ಸ್ವಲ್ಪ ಲೇಟಾಗಿ ಬಂದಿದ್ದೆ ಅಂದ್ರೆ ಏನು ಮಾರ, ಏನಾರ ಅನಾಹುತನ ಆಗುದು, ನಾವೇನಾರ ಮಾಡೇ ಬಿಡ್ತಿದ್ದೇವಪ್ಪ ನಿಮ್ಮ ಚಿಕ್ಕಪ್ಪರಿಗೆ. ಅಯ್ಯೋ ಹೌದ್ರಿ ಅನ್ನಾರ, ನಮಗೂ ಭಾಳ ತ್ರಾಸ ಆಗತ್ತೆ ಪಾಪ. ಅವ್ರನ್ನ ಎಲ್ಲರ ಕಳ್ಸಾಕ ಆಮ್ಯಾಗ ಕರ್ಕೊಂಬರಾಕಂದ್ರ ಅವ್ರಿಗೆ ಚೀಟಿ ಐತ್ರಿ ಕಿಸದೊಳಗೆ, ಆದ್ರೆ ಅವ್ರ ತೋರ್ಸಾಕ ಹೆಸಿಟೇಟ್ ಮಾಡ್ಕೊತಾರ. ಅವ್ರಿಗೆ ಕಿವಿ ಕೇಳೋದಿಲ್ಲ, ಮಾತಾಡಕ್ ಬರೋದಿಲ್ಲ ಅನ್ನೋದು ಹೇಳ್ಕೊಳಕ್ ಅಷ್ಟು ಇಷ್ಟಪಡೋದಿಲ್ರಿ ಅವ್ರು. ಅದಕ್ಕೆ ಏ ಹಂಗ್ಯಾಂಗೋಪಿ, ಮತ್ತೆ ಹೇಳ್ಕೊಳ್ಬೇಕಪ್ಪ. ಮತ್ತೆ ಇಲ್ಲ ಚೀಟಾಗಾರ ಬರೋದ ಕಿಸದಾಗಾರ ಇಟ್ರಿ, ಯಾರ ನೋಡ್ದಾರ ಪಾಪ ಇವ್ರು ಕಿವಿ ಕೇಳೋದಿಲ್ಲ ಅಂತಂದ ಇದನ್ನ ಮಾಡೋಕಾರ. ಹಿಂಗ ಸೀಟ್ ಹೊಡ್ಕೊಂಡು ನಿಂತ ನಾವು ಆಗಿದ್ದೇವೆ ಪಾಡತ್ತಪ್ಪ. ಬೇರೆದಾರ ಆಗಿದ್ರೆ ಏನಾರು ಮಾಡೇ ಬಿಡಾರಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡಾರ. ಅದು ಹೋಗ್ಲಿ, ಹುಡುಗ್ಯಾರಿಗೆ ಸೀಟ್ ಹೊಡೆದು ಸುಮ್ ಬಿಡ್ತಾರಣ. ನೋಡ್ರಿ ಅವ್ರ ಏನೋ ಅಡ್ರೆಸ್ ಏನೋ ಕೇಳಾಕತ್ತಾರಂತ, ಕೇಳಾಕತ್ತಿದ್ರಿ ಅವ್ರ ಕಡೆ. ಹಿಂಗಾಗಿ ಅದು ನಿಮಗ ತಪ್ಪ ತಿಳುವಳಿಕೆ ಆಗಿ ಹಿಂಗಾಗಿ ಎಲ್ಲ ಇಷ್ಟೆಲ್ಲ ಆತ್ರಿ. ಒಗ್ಗು ಮಾರಾಯ. ಮಚ ಬಾಲೆ ಮಚ ಬಾ, ಅನಾಸ್ತಿ ಯಾರ ಮತ್ತೆ ಪಾಪ ಅಂಕಲ್ ಬಡ್ದು ಬಿಡ್ತಿದ್ದೆ ನೋಡ್ಲಿ. ಮಚ ಅಂಕಲ್ಗೆ ಬಡಿದಿರ್ಲಿ ಮಚ, ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ನಿ. ಸದ್ಯ ಇವ್ರು ಬಾಯ್ ಹುಡುಗ ಬಂದು ಹೇಳಿದ ಚಲೋ ಆತು. ಅಪ್ಪಿ ಕರ್ಕೊಂಡು ಹೋಗಪ್ಪ ನಿಮ್ಮ ಚಿಕ್ಕಪ್ಪವ್ರನ್ನ, ಅಲ್ಲಿ ಬಿಡಾಕೋಬೇಡ. ಇಲ್ಲ ಏನಾರು ಚೀಟ್ಯಾರ ಇದನ್ನ ಮಾಡ, ಇಲ್ಲ ನೀವರ ಜೊತೆಗೆ ಅಡ್ಡಾಡ್ರಿ, ಒಬ್ಬರ ಹಿಂಗೆ ಅಡ್ಡಾಡಕ್ಕೆ ಕಳ್ಸಕೋಬೇಡ್ರಿ ಅಲ್ಲಿ ಊರಿಗೆ. ಹೆಂಗ್ರು ಮಾರ ಅವನು ಯಾರ ಸಿಕ್ರು ಏನಾರು ಮಾಡಿದ್ರು ಏನು ಮಾಡ್ತಾರೆ ನಿಮ್ಮ ಚಿಕ್ಕಪ್ಪರ್ನ? ಹ್ಞೂ ರೀ ಅನ್ನಾರ, ಆಯ್ತು ತೋರಿ, ನಮ್ಮ ಇದನ್ನ ಮಾಡೋದಲ್ಲ. ನಾ ಹೊಕ್ಕಿನ ತೋರಿ, ಮನೆಗೆ ಕರ್ಕೊಂಡು ಹೋಗ್ತೀನಿ ರೀ, ನೀವು ಹೋರಿ. ಆಯ್ತಾಳ ಮಚ, ನಡಿ ಮಚ, ನಿಂದೇನು ಬರ್ತಡೇ ನಡಿ. ಪ್ರಶಾಂತ, ಆಕಿ ನಮ್ಮ ಫ್ರೆಂಡ್ ಅಂಜಲಿ ಬರ್ತೀನಂದ ನಿಂದರು. ಯಾವ ನಿಮ್ಮ ಫ್ರೆಂಡ್ ಸಂಬಂಧ ಇಷ್ಟೆಲ್ಲ ಆಗಿದ್ದ, ಪಾಪ ಹೆಚ್ಚು ಕಮ್ಮಿ ಆಗಿದ್ರೆ ಅವ್ರಿಗೆ ಏನಾರ ಒದಕಿ ಬೀಳ್ತಿದ್ವಿ ಈಗ ಅಂಕಲ್ಗೆ. ನಿಮ್ಮ ಗೆಳತಿ ಅದಲ್ಲ, ಅಂಜಲಿ ಅದಲ್ಲ, ಬರ್ತಾವ ನಡಿ ಅಲ್ಲಿ ನಡಿ, ಕೇಕ್ ತಿನ್ನೋ ನಡಿ. ಆಕಿ ಬಂದ್ರೆ ಕೇಕ್ ಸಿಗ್ತದ ಅಂತ ಹೇಳ, ಇಲ್ಲ ಅಂದ್ರೆ ನಡಿ, ಇಲ್ಲ ಅಂದ್ರೆ ಹೋತ ಅನ್ನಂಗ. ಅಲ್ಲ ನಿನ್ನೆ ಹೇಳಕತ್ತೀನಿ, ದೌಡ್ ಬರ್ರಿ ನಿಮ್ಮ ಅವ್ರು ಅಂತಂದ. ಎಲ್ಲಾರು ಲೇಟ್ ಹಾಕೊಂಡು ಕೂತ್ರೆ, ಎಲ್ಲ ಮೇಕಪ್ ಹಾಕೊಂಡು ಕುಂತ್ರೆ ಇಲ್ಲಿ ಬರ್ತಡೇ ಏನು ಮಾಡ್ರಿ ಇದನ್ನ? ಬರ್ತಡೇ ಮಾಡ್ರಿ, ಲಗ್ನ ಮಾಡ್ರಿ? ಅಯ್ಯೋ ಹಂಗ್ಯಾಕಂತಿ ಪ್ರಶಾಂತ, ಸ್ವಲ್ಪ ತಡಿ ಬರ್ತಾಳ. ಏ ಪೂಜಾ, ನಿಮ್ಮ ಅಂಜಲಿ ಬರ್ತಾಳ ನಡಿ, ಪಟ ಪಟ ಅಕ್ಕಿ ಫೋನ್ ಮೆಸೇಜ್ ಹಾಕ, ಕೇಕ್ ಖಾಲಿ ಆಕತ್ತಂತಂದು. ಮತ್ತು ನೋಡಿ ಹೊತ್ತು ಮುಣಗಾಕು ಬಂತ, ನಮ್ಮ ಮನ್ಯಾಗ ಬೈತಾರ. ನನಗೆ ಬೇರೆ ಕೆಲಸ ಐತೆ, ಮತ್ತೆ ಹೋಗ್ಬೇಕು ನಾ. ಅಲ್ಲ ನಿನ್ನೆ ಹೇಳಿದ್ನಿಲ್ಲ, ಹಾಂ ನಿನ್ನೆ ಹೇಳಿದ್ನಿ ನಿಮಗೆ ದೌಡ ಬರ್ರಿ ಅಂತಂದು. ಟೈಮು ಹಾಕಿದ್ನಿ ವಾಟ್ಸಪ್ ಒಳಗೆ, ಅದನ್ನು ಏನು ನೋಡಿದ್ರು ಸುಮ್ಮನೆ ಬಂದ್ಬಿಡುದು. ಹಾಂ ಆಕಿ ಕಳಿಸಿಲ್ಲ ವಾಟ್ಸಪ್ನಾಗ ಮೆಸೇಜ್ ಹಾಕಿಲ್ಲ. ನೋಡ್ ಸೂರಜ, ಒಂದು ತಾಸಿಂದ ಫಾಲೋ ಅಪ್ ಮಾಡಾಕತ್ತೀನಿ. ಜಲ್ದಿ ಬಾ, ಹುಡುಗರೆಲ್ಲ ಬೈದಾಡ್ತಾರ, ಸುಮ್ಮನೆ ಜಲ್ದಿ ಬಾ ಅಂತಂದ. ಆಕಿ ಎಷ್ಟೋ ತರ ಮಾಡಾಕತ್ತಾಳ, ಅದನ್ನ ಮಾಡ್ಬೇಕು
ಅಷ್ಟು ಲೇಟ್ ಆಗತ್ತೆ ಇಷ್ಟ ಆಗತ್ತೆ ಹಂಗ ಕುಂತಾಳ ಸೂರಜ್ ಅಲ್ಲೇ. ನಡಿ ಮತ್ತೆ ಲೇಟಾಗಿ ಬರೋಣ, ಜಾಸ್ತಿ ಕರೆಯಕ್ಕೆ ಹೋಗ್ಬಾರ್ದು. ನಡಿ ನಮ್ಮ ಪಾಡಿ ನಾವು ಮಾಡೋಣ, ಆಕಿ ಬಂದ್ರೆ ಕೇಕ್ ಸಿಗ್ತೈತೆ, ಇಲ್ಲ ಅಂದ್ರೆ ಇಲ್ಲ. ನಡಿ ಆಯ್ತಾಳ. ಮಚ್ಚ ಅಂಕಲ್ಗೆ ಒಂದು ಸಾರಿ ಕೇಳಿ ಹೋಗ್ಬಿಡು. ನಡಿದೆ. ಹ್ಞೂ ಮಚ್ಚ. ಅಂಕಲ್ ರೀ, ಇದು ತಪ್ಪಾತ್ರಿ, ಸಾರಿ. ಮನ್ಸಿಗೆ ಏನು ಹಚ್ಕೊಳಕ್ ಹೋಗ್ಬೇಡ್ರಿ. ನಮಗೆ ಗೊತ್ತಿದ್ದಿಲ್ರಿ ನಿಮ್ಗೆ ಕಿವಿ ಕೇಳೋದಿಲ್ಲ, ಮಾತಾಡಕ್ ಬರೋದಿಲ್ಲ ಅಂತಂದ. ಸಾರಿ ರೀ, ನೀವು ಸೀಟಾಡಕತ್ತ ಅನ್ನೋ ಒಂದ ಸಿಟ್ಟಿಗೆ ನಾ ಹಂಗೆಲ್ಲ ಮಾತಾಡ್ಬೇಕಾಗಿ ಬಂತ. ನೀವೇನು ಅದಕ್ಕೇನ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಅಂಕಲ್ ರೀ. ಸಾರಿ ರೀ, ನಾವು ಹೋಗ್ತೀವ್ರಿ. ಎಷ್ಟು ಒಳ್ಳೆ ಗುಣ ನೋಡ್ಲಿ ಅಂಕಲ್ದು. ಅಷ್ಟೆಲ್ಲ ಬೈದ್ರು ಆತಳಪ್ಪ ಅಂತಂದ್ರು ಅವರು. ಇರ್ಲಿ ಆಡ್ರಿ ಅನ್ನಾರ, ಹಂಗೇನು ಇದನ್ನ ಮಾಡ್ಕೊಳಲ್ಲ. ಯಾಕಂದ್ರೆ ನಿಮ್ಗೇನು ಗೊತ್ತಿದ್ದ ಮಾಡಿರನ್ರಿ, ಗೊತ್ತಿಲ್ದ ಮಾಡಿರಿ. ಅವ್ರೇನು ಹಂಗೇನು ತಿಳ್ಕೊಳ್ದಿಲ್ಲ ಆಡ್ರಿ. ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ನೀವು ಹೋಗ್ಬರ್ರಿ, ನಾವು ಹೋಗ್ಬರ್ತೀವಿ. ಆಯ್ತಾಳಪ್ಪ, ಅವ್ರ ಮನೆಯಾರ್ಗು ಹೇಳ್ಬಿಡಪ್ಪ ಸಾರಿ ಅಂತಂದು. ನಮಗೂ ಯಾಕೆ ಒಂಥರ ಗಿಡ್ ಫೀಲ್ ಆಗಕತ್ತೈತಿ. ಅವ್ರ ಮನೆಯವ್ರಿಗೆ ಹೇಳ್ಬಿಡು. ಆಯ್ತಾಡ್ರಿ ಅನ್ನಾರ, ಆಯ್ತಾಡ್ರಿ.